ಶತ್ರು ಉಚ್ಚಾಟನಾ ಪ್ರಯೋಗ ಭಾಳ ಅದ್ಭುತವಾದಂಥ ಚಮತ್ಕಾರಿಕವಾದಂಥ ಒಂದು ಶತ್ರು ಉಚ್ಚಾಟನಾ ಪ್ರಯೋಗ. ಇದನ್ನು ಆಸಕ್ತಿಯಿಂದ ಯಾರು ಮಾಡ್ತೀರೋ ಅವ್ರಿಗೆ ಯಶಸ್ವಿ ಆಗ್ತೀರ. ಅವರು ಆಸಕ್ತಿಯಿಂದ ಮಾಡಿದ್ರೆ ಸಂಪೂರ್ಣವಾಗಿ ಯಶಸ್ವಿ ಆಗ್ಬೋದು. ಇದಕ್ಕೆ ಶತ್ರು ನಾಶದ ಈ ಪ್ರಯೋಗದಲ್ಲಿ ಅಂದರೆ ಶತ್ರು ಉಚ್ಚಾಟನ ನಾಶ ಎರಡರಲ್ಲಿ ಒಂದು ಯಾವ್ದು ಬೇಕಾದ್ರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಐತೆ ಇದಕ್ಕೆ ಏನು ಬೇಕಾಗುತ್ತೆ ಅಂದರೆ ಈ ರೀತಿ ಶಿವಧಾಮ ಅಂದರೆ ಸತ್ತೋಗಿರ್ತಾರಲ್ಲ, ಅವರು ಹೆಣಗಳನ್ನ ಊತಾಕ್ತಾರಲ್ಲ, ಆ ರೀತಿ ಸಮಾಧಿಗಳಿರುತ್ತಲ್ಲ, ಊತಾಕಿರೋ ಜಾಗದ ಸಮಾಧಿ ಮೇಲ್ಗಡೆ ಇರೋ ಅಂಥ ಮಣ್ಣು ಬೇಕಾಯ್ತದೆ. ಇದೆ 7 ಸಮಾಧಿಗಳದ್ದು ಮಣ್ಣು, ಆಮೇಲೆ ಅದಕ್ಕೆ ಅದ್ರ ಮೇಲೆ ಸಮಾಧಿ ಮೇಲೆ ಮಡಗಿರೋಂಥ ಕುಂಕುಮ ಅಂತನ್ನೆಲ್ಲ ತಗೊಂಬಂದು ನೀಟಾಗಿ ಒಂದು 7 ಮಸಾಣದ್ದು, ಇಲ್ಲಾಂದರೆ ಒಂದೇ ಮಸಾಣದಲ್ಲೇ 7 ಸಮಾಧಿ ಇರೋದು ಮಣ್ಣು, ಕುಂಕುಮ ಇವೆಲ್ಲ ಸೇರಿಸ್ಕೊಂಡು ಈ ಥರ ನುಣ್ಣಗೆ ಚೆನ್ನಾಗಿ ಅರೆದ್ಬಿಡ್ಬೇಕು ಇಂಥ ಕಲ್ಲಲ್ಲಿ. ಇಲ್ಲ ಒಳಕಲ್ಲಿದ್ರೆ ಅದರಲ್ಲೇ ಕುಟ್ಕೊಂಡು ನೀವು ನಿಮ್ಮ ಮನೆಯಲ್ಲೇ ಸರಿಯಾಗಿ ಈ ರೀತಿ ಹದವಾಗಿ ಮಾಡ್ಕೊಂಡು ಮಡಿಕೋಬೇಕು. ಇದನ್ನು ಒಳ್ಳೆ ಅಮಾವಾಸ್ಯೆ ದಿನ, ಹಿಂಗೆ ಭಾನುವಾರದ ಅಮಾವಾಸ್ಯೆ ಅಂಥ ದಿವಸದಲ್ಲಿ ಮಾಡಬೇಕು ಇದನ್ನು, ಈ ಪ್ರಯೋಗನ. ಐತೆ ಸಣ್ಣ ಸಣ್ಣ ಕಲ್ಲು ಈ ಥರ ಏನೇ ಇದ್ದರೂ ಎಲ್ಲನೂ ಚೆನ್ನಾಗಿ ನುಚ್ಚು ಮಾಡಿ ಪೌಡ್ರ್ ಮಾಡಿ ಫುಲ್ಲು ಹದವಾಗಿ ಮಡಿಕೋಬೇಕು. ನಂತರ ಆವತ್ತೊಂದು ದಿವಸನೇ ಈ ರೀತಿ ಬ್ರಹ್ಮದಂಡಿ ಹಸಿ ಗಿಡ, ಬ್ರಹ್ಮದಂಡಿ ಗಿಡನ ತಗೊಂಬರ್ಬೇಕಾಗತ್ತೆ. ನಿಮಂತ್ರಣ ಎಂಬ ನಿಯಮನ ಪಾಲಿಸಿ ಜಲ ಅಕ್ಷತೆ ಭಸ್ಮ ಇಂಥದ್ದೆಲ್ಲ ಹಾಕಿ ಬೇರು ಸಮೇತ ಏನು ತೆಗಿಯಂಗಿಲ್ಲ. ಇದು ಬ್ರಹ್ಮದಂಡಿ ಗಿಡನ ಮೇಲ್ಗಡೆ ಸೂಳಿಗಳಲ್ಲಿ ನೋಡಿ ಈ ಥರ ಬ್ರಹ್ಮದಂಡಿ ಎಲೆಗಳನ್ನ ಸುಮಾರು ಸಾಕಷ್ಟು ಚೆನ್ನಾಗಿ ಭದ್ರವಾಗಿ 1-2 ಅಡಿ ಆಗೋಷ್ಟು, ಮುಳ್ಳು ಚುಚ್ತದೆ, ಭದ್ರವಾಗೋಷ್ಟು ಚೆನ್ನಾಗಿ ತಗೊಂಡು ಬಂದು ಅದನ್ನು ಚೆನ್ನಾಗಿ ಈ ಥರ ಪೇಸ್ಟ್ ಮಾಡ್ಕೊಬೇಕು. ನಿಮಗೆಲ್ಲಿ ಕಾಣಿಸ್ತದಲ್ಲ, ಈ ರೀತಿ ಬ್ರಹ್ಮದಂಡಿ ಎಲೆನ ಚೆನ್ನಾಗಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ಕುಟ್ಟಿ ಪೇಸ್ಟ್ ಮಾಡ್ಕೋಬೇಕು. ಇದು ಪೇಸ್ಟ್ ಆಗುತ್ತೆ ಹಸಿನಲ್ಲಿ. ಇದು ಅದ್ರ ಪೇಸ್ಟಲ್ಲಿ ಏನು ಮಾಡಬೇಕು ನೀವು ಅಂದರೆ, ಬಿಳಿ ಸಾಸಿವೆ ಅಂತ ಸಿಕ್ಕುತ್ತೆ, 20-30 ರೂಪಾಯಿ 50 ರೂಪಾಯಿಗೆಲ್ಲ ಬಿಳಿ ಸಾಸಿವೆ ಅಂತ ಸಿಕ್ಕುತ್ತೆ. ಆ ಬಿಳಿ ಸಾಸಿವೆನ ಹಾಕಿ ಬ್ರಹ್ಮದಂಡಿ ಹಸಿ ಎಲೆ ಬಿಳಿ ಸಾಸಿವೆ ಎರಡನ್ನೂ ಸೇರಿಸಿ ಚೆನ್ನಾಗಿ ಅರ್ದಾಗ ನೋಡಿ ಈ ರೀತಿ ಆಗುತ್ತೆ. ಒಂದು ಸ್ವಲ್ಪ ಎಳ್ನೀರು ಹಾಕಬೇಕಾಯ್ತದೆ. ಎಳ್ನೀರು ತೆಂಗಿನಕಾಯಿ ಹೊಳಿತೀರಲ್ಲ, ಅದರೊಳಗಿರೋ ಎಳ್ನೀರನ್ನ ಒಂದು ಸ್ವಲ್ಪ ಹಾಕೊಂಡಾಗ ಈ ರೀತಿ ಹಿಂಗಾಗಿರುತ್ತೆ. ಈ ರೀತಿ ಬ್ರಹ್ಮದಂಡಿ ಪೇಸ್ಟನ್ನ, ಬಿಳಿ ಸಾಸಿವೆನಲ್ಲಿ ಅರೆದಿರೋ ಈ ಬ್ರಹ್ಮದಂಡಿ ಹಸಿ ಎಲೆ ಪೇಸ್ಟನ್ನ ಎಳ್ನೀರು ಹಾಕಿ ಕಲ್ಸ್ಕೊಂಡಿರೋಂಥನ್ನ ಸಿಂಪಲಾಗಿ ಹಾಕಬೇಕು. ಅಳತೆಗೆ ನೋಡಿ ಆಯಿತಾ, ಜಾಸ್ತಿ ಆಗಬಾರ್ದು. ಆ ರೀತಿ ಆಗಿರೋದನ್ನ ಈ ರೀತಿ ಶಿವಧಾಮದ್ದು ಈ ಮಣ್ಣು ಐತಲ್ಲ, 7 ಮಸಾಣದ ಮಣ್ಣು, ಇಲ್ಲ ಅಂತಂದರೆ 7 ಸಮಾಧಿ ಮಣ್ಣು, ಕುಂಕುಮದ ಬೆರಕೆನಲ್ಲಿ ಈಗ ಐತಲ್ಲ, ಇದಕ್ಕೆ ಇದನ್ನು ಬೆರೆಸ್ಕೋಬೇಕು. ಈ ರೀತಿ ಸಂಪೂರ್ಣವಾಗಿ ಎಲ್ಲ ಕಲಿಸ್ಕೋಬೇಕು. ಎಲ್ಲ ಕಲಸಿ ಇದನ್ನು ಇಷ್ಟು ದಪ್ಪ ಗುಳಿಗೆ ಉಂಡೆ ಥರ ಮಾಡಬೇಕಾಗುತ್ತೆ. ಇದನ್ನು ಆವಾಗ ಇದು ಚೆನ್ನಾಗಿ ಇದನ್ನು ಅರಿಬೇಕು. ಅರ್ದು ನೆಟ್ಟಿಗೆ ಈ ಥರ ಮಾಡಿ ಈ ಥರ ಒಂದೊಂದು ಗುಳಿಗೆ ಮಾಡ್ಕೋಬೇಕು. ಅಂದರೆ ಒಂದು ಸ್ವಲ್ಪ ಹೊತ್ತು ಹಾಕಿದ್ಮೇಲೆ 1 ಅವರ್ 2 ಅವರ್ ಬಿಡಬೇಕು. 2 ಅವರ್ ಬಿಟ್ಟ ಮೇಲೆ ಇದು ಈ ರೀತಿ ಎಲ್ಲ ಗಟ್ಟಿ ಆಗುತ್ತೆ. ಇದು ನೀವು ಹಾಕಿರೋಂಥ ಪೇಸ್ಟು ಇವೆಲ್ಲ ಪೂರ್ತಿ ಬ್ರಹ್ಮದಂಡಿ ಪೇಸ್ಟು ಎಲ್ಲ ನೀಟಾಗಿ ಇದಕ್ಕೆ ಅಂಟ್ಕೊಂಡು ಇದಕ್ಕೆ ಹಿಡ್ಕೊಳುತ್ತೆ. ಇದನ್ನು ಈ ರೀತಿ ಮಾಡಿದ್ಮೇಲೆ ಚೆನ್ನಾಗಿ ಈ ರೀತಿ ಒಂದೊಂದು ಉಂಡೆಗಳು ಕಟ್ಕೋಬೇಕು. ಈ ರೀತಿ ಉಂಡೆ ವಿಭೂತಿ ಉಂಡೆಗಳಿರ್ತಾವಲ್ಲ, ಹಂಗೆ ಈ ಥರ ಇದನ್ನ ಉಂಡೆ ಕಟ್ಟಿ ಇದನ್ನು ಒಣಗಿಸಿ ಇಟ್ಕೋಬೇಕು. ಇದನ್ನ ಒಣಗಿಸಿ ನೀವು ಮಡಿಕೊಂಡಾಗ ಈ ಥರ ಉಂಡೆ ಮಾಡಿ ನೀವು ಶತ್ರು ನಾಶದ ಪ್ರಯೋಗದಲ್ಲಿ ಇದನ್ನು ಪ್ರಯೋಗ ಮಾಡ್ಬೋದು. ಈ ರೀತಿ ಬಾಲ್ ರೀತಿಯಲ್ಲಿ ಈ ರೀತಿ ನೀವು ಇದನ್ನು ಕಟ್ಟಿ ಮಡಿಕೊಂಡ್ರೆ, ಒಣಗಿಸ್ಕೊಂಡ್ರೆ ಇದಕ್ಕೆ ವಿಶೇಷವಾದಂಥ ನೀವು ಸಿದ್ಧಿ ಮಾಡ್ಕೊಂಡಿರೋ ಮಂತ್ರಗಳಿರ್ತಾವಲ್ಲ, ನಿಮ್ಮದು ಕೆಲವೊಂದು ಅಮಾವಾಸ್ಯೆ ಹುಣ್ಣಿಮೆಲೆ ನೀವು ಸಿದ್ಧಿ ಮಾಡ್ಕೊಂಡಿರೋಂಥ ಶತ್ರುನಾಶದ ಮಂತ್ರಗಳನ್ನ ಇದ್ರ ಮೇಲೆ ಉಪದೇಶ ಮಾಡ್ಬೋದು. ಶತ್ರುನಾಶದ ಮಂತ್ರಗಳನ್ನ ಇದ್ರ ಮೇಲೆ ಉಪದೇಶ ಮಾಡಿ ಆದೇಶ ಮಾಡಿ ಶತ್ರುನಾಶಕ್ಕೆ ಇದನ್ನು ಪ್ರಯೋಗ ಮಾಡ್ಬೋದು. ಅಂದರೆ ನಿಮ್ಮ ಶತ್ರುಗಳು ಎಲ್ಲಿರ್ತಾರೆ, ವಾಸ ಮಾಡ್ತಾ ಇರೋಂಥ ಮನೆ ಜಾಗ, ಅವ್ರ ವ್ಯವಹಾರದ ಜಾಗ ಎಲ್ಲಿರುತ್ತೆ ಅಂಥ ಕಡೆಗೆ ತಗೊಂಡೋಗಿ ಇದನ್ನು ಹೊಡಿಬೇಕು.
ಐತೆ ಇದನ್ನು ಅವ್ರ ಜಾಗದಲ್ಲಿ ಇದನ್ನು ಹೊಡೆದಾಗ ಯಾವಾಗ ಅವರೆಲ್ಲ ಇದ್ರ ಮೇಲೆಲ್ಲ ಓಡಾಡ್ತಾ ತುಳಿದಾಡ್ತಾ ಇರ್ತಾರೆ ಆವಾಗ ಇದು ಅಟ್ಯಾಕ್ ಮಾಡುತ್ತೆ. ಇದು ಅರ್ಥ ಆಯ್ತಾ? ಇದು ಆ ರೀತಿ ಇದು ಶತ್ರುನಾಶಕ ಪ್ರಯೋಗದಲ್ಲಿ ಮಾಡೋವಂಥದ್ದು ಪ್ರಯೋಗ. ಅರ್ಥ ಆಯ್ತಲ್ವ ನಿಮಗೆ? ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು. ನಿಮಗೆ ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಮಾಡಿದ್ರೆ ನಮಗೇನೋ ಆಗೋಯ್ತದೆ ಅಂತ ನೀವು ಹೆದರ್ಕೊಂಡ್ರೆ ನೀವೇನೂ ಮಾಡೋಕ್ಕಾಗೋದಿಲ್ಲ. ಆಯಿತಾ? ನೋಡಿ, ಯಾರು ಬೇಕಾದ್ರೂ ಮಾಡಿ. ಈಸಿಯಾಗಿರುತ್ತೆ, ಹೆದರಬೇಡಿ, ಧೈರ್ಯವಾಗಿ ಮಾಡಿ.